ಗಂಗಾವತಿ ನಗರದ ಜಯನಗರ ರಸ್ತೆಯಲ್ಲಿ ಬರುವ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ನೇತ್ರಸ್ವಾಮಿ ಇವರ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪಾಲಕರಿಗೆ ಸಸಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಬರ್ರಿ ಮೇಡಮ್ ಅಲ್ಲೇ ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಪರಿಸರ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಬರೀ ಕೇವಲ ಆಚರಣೆ ಆಗಬಾರ್ದು, ಇದರ ಮೂಲ ಅರ್ಥವನ್ನು ತಿಳ್ಕೊಂಡು ಈ ಪ್ರಕೃತಿಯನ್ನು ರಕ್ಷಿಸುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಸಸಿಗಳನ್ನು ತರಿಸಿ ಪಾಲಕರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಶಾಲೆ ಪ್ರಾರಂಭ ಆಗಿದ್ದಾಗ 2012ರಲ್ಲಿ ಈಗಲೂ ಕ್ಲಾಸ್ ಮಕ್ಕಳು ನೆಟ್ಟಿರುವಂಥ ಸಸಿ ಇವತ್ತು ಮರಗಳಾಗಿ ಅವರ ಮನೆ ಮುಂದೆ ನಿಂತ್ಕೊಂಡಿದ್ದಾವೆ. ಹಲವಾರು ಪಾಲಕರು ಬಂದು, ಸರ್ ನೀವು ಕೊಟ್ಟಿರುವಂಥ ಸಸಿ ಇವತ್ತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ತುಂಬ ನೆರಳು ಬಿಡ್ತಾ ಇದೆ ಅನ್ನುವಂಥ ವಿಷಯವನ್ನು ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಈಗಲೂ ಈ ತಗೊಂಡಿರುವಂಥ ಎಲ್ಲ ಸಸಿಗಳನ್ನು ದಯವಿಟ್ಟು ತಮ್ಮ ಮನೆಗಳ ಮುಂದೆ ಸಸಿಗಳನ್ನು ನೆಡಿ. ಕಾರಣ ಏನಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ತುಂಬ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ವರ್ಷ ಅತಿಯಾದ ಬಿಸಿಲನ್ನು ಅನುಭವಿಸಿದ್ದೀವಿ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್. ಇಡೀ ಪ್ರಪಂಚದ ಟೆಂಪ್ರೇಚರ್ ತುಂಬ ಏರ್ತಾ ಇದೆ. ಕಾರಣ ಏನಂತಂದರೆ ತುಂಬ ಮರಗಳನ್ನು ನಾವು ಕಡಿತಾ ಇದ್ದೀವಿ. ಒಂದು ಮರ ಬೆಳೆಯೋಕ್ಕೆ 10 ವರ್ಷ 20 ವರ್ಷಗಳ ಕಾಲ ತಗೊಂಡ್ರೆ ಆದರೆ ಅದನ್ನು ಕಟ್ ಮಾಡೋದಕ್ಕೆ ಕೇವಲ 1 ನಿಮಿಷ ಸಾಕು. ಹಾಗಾಗಿ ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡು ಈ ಪ್ರಕೃತಿನ ರಕ್ಷಣೆ ಮಾಡಿದ್ರೆ ಮುಂದಿನ ಜನಾಂಗಕ್ಕೆ, ಮುಂದಿನ ಮಕ್ಕಳಿಗೆ ನಾವೆಲ್ಲ ಏನು ನಾವು ಅನುಭವಿಸಿದ್ದೀವಿ ಈ ಅನುಭವ, ಈ ಪ್ರಕೃತಿ, ಈ ನಿಸರ್ಗ ಮುಂದಿನ ಪೀಳಿಗೆಗೂ ಕೂಡ ಸಿಗಬೇಕು ಅಂತ ಹೇಳ್ತಾ ದಯವಿಟ್ಟು ಎಲ್ಲರಲ್ಲಿ ಮನವಿ, ಎಲ್ಲರ ಮನೆಯಲ್ಲೂ ಮುಂದೆ ಕೂಡ 1 ಅಥವಾ 2 ಸಸಿಯನ್ನು ನೆಟ್ಟು ಮನೆ ಮುಂದೆ ಗಿಡಗಳ ಬರೋ ಹಾಗೆ ನೋಡ್ಕೊಳ್ಳಿ. ವಾಸ್ತು ಅಂತ ಕೆಲವು ದಿಕ್ಕುಗಳಲ್ಲಿ ಮರ ಹಾಕಬಾರ್ದು, ಗಿಡ ಹಾಕಬಾರ್ದು ಅಂತಾರೆ, ತಪ್ಪು. ಪ್ರಕೃತಿ ಅಂದ್ರೆ ಎಲ್ಲ ಇರಬೇಕು. ಮರ ಗಿಡ ವಾಸ್ತು ಅಗನೆಸ್ಟ್ ಅಂತ ಏನೂ ಇರೋದಿಲ್ಲ. ಹಾಗಾಗಿ ಎಲ್ಲರ ಮನೆ ಮುಂದೆ ದಯವಿಟ್ಟು ಸಸಿಗಳನ್ನು ಹಾಕಿ ಪ್ರಕೃತಿಯನ್ನು ರಕ್ಷಿಸಿ ಅಂತ ಎಲ್ರಿಗೂ ಕೂಡ ಮಹಾನ್ ಕಿಡ್ಸ್ ಸ್ಕೂಲ್ ವತಿಯಿಂದ ಕೇಳ್ಕೊಳ್ತೀನಿ.